ಅವರಿಗೆ ನೋಡಿ ಲಾಡೆನ್ ಬಂದರೆ ಹಮಾರ ಆದ್ಮಿ ಅಂತ ಬಿಟ್ಕೊಳ್ತಾರೆ. ಮುತಾಲಿಕ್ ಹೋದರೆ ಇವ್ರಿಗೆ ಸಂಕಟ ಆಗುತ್ತೆ. ಬಾಂಬ್ ಹಾಕೋನು ಬಂದರೆ, ತಾಲಿಬಾನ್ಗಳು ಬಂದರೆ ನಮ್ಮದಕ್ಕೆ ಜನ ನಮಗೆ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ನವರು ಇವರು ತಲೆ ಮೇಲೆ ಟೋಪಿ ಹಾಕ್ಕೊಂಡು ತಾಲಿಬಾನ್ಗಳು ಇವರು ಅವರು ಅಂತ ವ್ಯತ್ಯಾಸನೇ ಗೊತ್ತಾಗ್ದಂಗೆ ನಾಟಕ ಆಡ್ತಾರೆ. ಮಾಧ್ಯಮವನ್ನು ಮುಚ್ಚಿಟ್ಟು ಶಾಂತಿ ಸಭೆ ಮಾಡೋದ್ರೊಳಗೆ ಅರ್ಥ ಏನಿದೆ? ಇವ್ರು ಹುಳುಕ್ ಮುಚ್ಚ ಹಾಕ್ಕೊಳಕ ಮಾಧ್ಯಮಗಳನ್ನು ಬರಬೇಡಿ ಅಂತ ಹೇಳೋದು. ಮೊದಲು ಇವ್ರಿಗೆ ಶಾಂತಿ ನೆಲೆಸಬೇಕು ಅಂತಿದ್ರೆ ಆ ಇಂಟಾಲರೆನ್ಸ್ ಮೈಂಡ್ಸೆಟ್ ಇದೆಯಲ್ಲ ಅದನ್ನು ಸರಿಪಡಿಸ್ಲಿ. ಆ ಇಂಟಾಲರೆನ್ಸ್ ಮೈಂಡ್ಸೆಟ್ಟು ಎಲ್ಲಿಂದ ಬಂತು? ಗಣಪತಿ ಬರಬಾರ್ದು ಅಂತ ಹೇಳೋ ಅಧಿಕಾರ ಅವನಿಗೆ ಯಾರು ಕೊಟ್ಟಿದ್ದ? ಅವ್ರನ್ನ ಒದ್ದು ಒಳಗೆ ಹಾಕಲಿ, ಆಗ ಶಾಂತಿ ನೆಲೆಸುತ್ತೆ. ಪೆಟ್ರೋಲ್ ಬಾಂಬು ಯಾವನ್ನು ತಯಾರು ಮಾಡ್ದ ಅವನ ಮನೆಗೆ ಬುಲ್ಡೋಜರ್ ನುಗ್ಗಿಸ್ಲಿ, ಆಗ ಶಾಂತಿ ನೆಲೆಸುತ್ತೆ. ಅವರಿಗೆ ನೋಡಿ ಲಾಡೆನ್ ಬಂದರೆ ಹಮಾರ ಆದ್ಮಿ ಅಂತ ಬಿಟ್ಕೊಳ್ತಾರೆ. ಮುತಾಲಿಕ್ ಹೋದರೆ ಇವ್ರಿಗೆ ಸಂಕಟ ಆಗುತ್ತೆ. ಬಾಂಬ್ ಹಾಕೋನು ಬಂದರೆ, ತಾಲಿಬಾನ್ಗಳು ಬಂದರೆ ನಮ್ಮದಕ್ಕೆ ಜನ ನಮಗೆ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ನವರು ಇವರು ತಲೆ ಮೇಲೆ ಟೋಪಿ ಹಾಕ್ಕೊಂಡು ತಾಲಿಬಾನ್ಗಳು ಇವರು ಅವರು ಅಂತ ವ್ಯತ್ಯಾಸನೇ ಗೊತ್ತಾಗ್ದಂಗೆ ನಾಟಕ ಆಡ್ತಾರೆ. ಮಾಧ್ಯಮವನ್ನು ಮುಚ್ಚಿಟ್ಟು ಶಾಂತಿ ಸಭೆ ಮಾಡೋದ್ರೊಳಗೆ ಅರ್ಥ ಏನಿದೆ? ಇವ್ರು ಹುಳುಕ್ ಮುಚ್ಚ ಹಾಕ್ಕೊಳಕ ಮಾಧ್ಯಮಗಳನ್ನು ಬರಬೇಡಿ ಅಂತ ಹೇಳೋದು. ಮೊದಲು ಇವ್ರಿಗೆ ಶಾಂತಿ ನೆಲೆಸಬೇಕು ಅಂತಿದ್ರೆ ಆ ಇಂಟಾಲರೆನ್ಸ್ ಮೈಂಡ್ಸೆಟ್ ಇದೆಯಲ್ಲ ಅದನ್ನು ಸರಿಪಡಿಸ್ಲಿ. ಆ ಇಂಟಾಲರೆನ್ಸ್ ಮೈಂಡ್ಸೆಟ್ಟು ಎಲ್ಲಿಂದ ಬಂತು? ಗಣಪತಿ ಬರಬಾರ್ದು ಅಂತ ಹೇಳೋ ಅಧಿಕಾರ ಅವನಿಗೆ ಯಾರು ಕೊಟ್ಟಿದ್ದ? ಅವ್ರನ್ನ ಒದ್ದು ಒಳಗೆ ಹಾಕಲಿ, ಆಗ ಶಾಂತಿ ನೆಲೆಸುತ್ತೆ. ಪೆಟ್ರೋಲ್ ಬಾಂಬು ಯಾವನ್ನು ತಯಾರು ಮಾಡ್ದ ಅವನ ಮನೆಗೆ ಬುಲ್ಡೋಜರ್ ನುಗ್ಗಿಸ್ಲಿ, ಆಗ ಶಾಂತಿ ನೆಲೆಸುತ್ತೆ.